37ನೇ ರಾಷ್ಟ್ರೀಯ ಸುರಕ್ಷತಾ ಸಪ್ತಾಹ ರಾಷ್ಟ್ರೀಯ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ಈ ರಾತ್ರಿ ಹೊತ್ತು ಈ ರೀತಿ ಬಟ್ಟೆ ಯಾಕೆ ಹಾಕಬೇಕು ಅಂದರೆ, ಮುಂದೆ ಬರೋರಿಗಾಗಲಿ ಹಿಂದೆ ಬರೋರಿಗಾಗಲಿ ನೀವು ಕಾಣಿಸ್ತೀರಾ, ನಿಮ್ಮ ಮುಖ ಕಾಣಿಸಿಲ್ಲ ಅಂದ್ರೂ ಗಾಡಿಯಲ್ಲಿ ಯಾರೋ ಹೋಗ್ತಾ ಇದ್ದಾರೆ, ಎಚ್ಚರವಾಗಿ ಓಡಿಸ್ಬೇಕು, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ನಮ್ಮಿಂದಾಗಲಿ ಅವರಿಂದ ನಮಗೆ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಗಾಡಿ ಓಡಿಸೋದಕ್ಕೋಸ್ಕರ ಈ ರೀತಿ ಬಟ್ಟೆಯನ್ನು ಹಾಕಿಕೊಂಡು ಗಾಡಿಯನ್ನು ರಾತ್ರಿ ಹೊತ್ತು ಓಡಿಸಿದರೆ ನೀವು ಸೇಫಾಗಿರ್ತೀರ, ಹಿಂದೆ ಅಥವಾ ಮುಂದೆ ಬರೋರು ಸೇಫಾಗಿರ್ತಾರೆ. ಆ ಕಾರಣಕ್ಕಾಗಿ ಈ ರೀತಿ ಬಟ್ಟೆ ಫ್ಲೋರೋಸೆಂಟ್ ಅಂದರೆ ಈ ರಿಫ್ಲೆಕ್ಟಿಂಗ್ ಟೈಪ್ ಆಫ್ ಬಟ್ಟೆ ಮೆಟೀರಿಯಲನ್ನು ಉಪಯೋಗಿಸಿದ್ರೆ ಎಲ್ಲರಿಗೂ ಒಳ್ಳೆಯದು ಅನ್ನೋ ಒಂದು ಭಾವನೆಯಿಂದ ಈ ಬಟ್ಟೆಯನ್ನು ಈ ದಿನ ವಿತರಣೆ ಮಾಡ್ತಾಯಿದ್ದೀವಿ. ನನ್ನ ಹೆಸರು ಚಿನ್ಮಯಿ. ನಾನು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಬಂದಿದ್ದೆ. ಈ ಥರ ಬಟ್ಟೆ ಕೊಟ್ಟಿದ್ದಾರೆ. ಇದು ನೈಟ್ ಟೈಮ್ ಹಾಕ್ಕೊಳ್ಳೋದಕ್ಕೆ ಸೇಫ್ ಆಗುತ್ತೆ. ನಮಗೂ ಮತ್ತು ಎದುರುಗಡೆ ಬರ್ತಾ ಇರೋರಿಗೂ ತುಂಬ ಯೂಸ್ಫುಲ್ ಆಗುತ್ತೆ. ನಾವು ಸೇಫಾಗಿರ್ಬೋದು. ರಾಮನಗರ ಪ್ರಾದೇಶಿಕ ಸಾರಿಗೆ ಕಚೇರಿ ಆವರಣದಲ್ಲಿ ಈ ಕಾರ್ಯಕ್ರಮ ಮುಗಿದ ನಂತರ ರಾಮನಗರದಲ್ಲಿರುವ ಶಾಂತಿನಿಕೇತನ ಪಾಲಿಟೆಕ್ನಿಕ್ ಕಾಲೇಜ್ಗೆ ಹೋಗಿ ರಸ್ತೆ ಸುರಕ್ಷತೆ ಕುರಿತಾದ ಅಭಿಯಾನವನ್ನು ಮುಂದುವರಿಸಲಾಯಿತು. ಮೋಟಾರು ವಾಹನ ನಿರೀಕ್ಷಕರಾದ ಕುಮಾರಸ್ವಾಮಿ, ಶ್ರೀಮತಿ ವಿದ್ಯಾ ಪ್ರಾತ್ಯಕ್ಷಿಕೆ ನೀಡಿದರು. ಅಧ್ಯಕ್ಷತೆಯನ್ನು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ ಸತೀಶ್ ಬಾಬು ರವರು ನಿರ್ವಹಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲಿಟೆಕ್ನಿಕ್ನ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ರಹವೀರ್ ಯೋಜನೆ ಹಾಗೂ ಸಂಚಾರಿ ನಿಯಮಗಳ ಬಗ್ಗೆ ತಿಳಿಸಿಕೊಡಲಾಯಿತು. ಇದು 4ನೆಯ ಕಾರ್ಯಕ್ರಮ.